ಹಲೋ ನಮಸ್ಕಾರ ಎಲ್ರಿಗೂ. ಕೇದಾರ್ನಾಥ್ ಆದ ನಂತರ ನಾವು 12 ಜ್ಯೋತಿರ್ಲಿಂಗನು ಕವರ್ ಮಾಡಬೇಕು ಅನ್ನೋ ಒಂದು ಗೋಲ್ನ ಸೆಟ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಸೆಕೆಂಡ್ ಜ್ಯೋತಿರ್ಲಿಂಗ ಕೃಷ್ಣೇಶ್ವರನು ಕೂಡ ಕವರ್ ಮಾಡಿಬಿಟ್ಟು ರಾಮೇಶ್ವರಂಗೆ ನಾವು ಬಂದಿದ್ವಿ. ಬೇರೆ ಎಲ್ಲಾ ಜ್ಯೋತಿರ್ಲಿಂಗಗಳಿಗಿಂತ ರಾಮೇಶ್ವರಂಗೆ ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡೋದು ತುಂಬಾನೇ ಸುಲಭ, ಯಾಕಂದ್ರೆ ಬಸ್, ಟ್ರೈನ್ ಹಾಗೂ ಫ್ಲೈಟ್ ಕೂಡ ಅವೈಲೇಬಲ್ ಇದೆ. ನೀವೀಗ ನೋಡ್ತಾ ಇರೋದು ಅಗ್ನಿತೀರ್ಥ ಅನ್ನೋ ಬೀಚ್. ಇದು ದೇವಸ್ಥಾನದ ಹಿಂಭಾಗದಲ್ಲೇ ಇದೆ. ಈ ಬೀಚ್ಗೊಂದು ಹಿಸ್ಟಾರಿಕಲ್ ವ್ಯಾಲ್ಯೂನೇ ಇದೆ. ಇದನ್ನ ಸೌತ್ ಕಾಶಿ ಅಂತಾನೂ ಕೂಡ ಕರೀತಾರೆ. ದೇಶದಿಂದ ಸುಮಾರು ಜನ ಇಲ್ಲಿ ಬಂದು ಈ ಸಮುದ್ರದಲ್ಲಿ ಸ್ನಾನ ಮಾಡಿ ಹೋಗ್ತಾರೆ. ಸೊ ಅದಕ್ಕೊಂದು ಕಥೆನೇ ಇದೆ. ಯಾವಾಗ ವನವಾಸದಲ್ಲಿದ್ದಂತ ಸೀತೆನ ರಾವಣ ಅಪಹರಿಸ್ಕೊಂಡು ಹೋಗ್ತಾನೆ, ಆಗ ರಾಮ ಮತ್ತು ಲಕ್ಷ್ಮಣ ಉತ್ತರ ಭಾರತದಿಂದ ದಕ್ಷಿಣ ಭಾರತದವರೆಗೂ ಸೀತೆನ ಹುಡುಕೊಂಡು ಬರ್ತಾರೆ. ಹಾಗೆ ರಾಮೇಶ್ವರಂಗೂ ರೀಚ್ ಆಗ್ತಾರೆ. ಹನುಮಂತನ ಸಹಾಯದಿಂದ ರಾಮನಿಗೆ ತಿಳಿಯುತ್ತೆ ಸೀತೆನ ರಾವಣ ಲಂಕೆಯಲ್ಲಿ ಬಂಧಿಸಿದ್ದಾನೆ ಅಂತ. ರಾವಣನ ಮೇಲೆ ಯುದ್ಧ ಸಾರೋಕ್ಕಿಂತ ಮುಂಚೆ ಶಿವನಲ್ಲಿ ಪ್ರಾರ್ಥಿಸಬೇಕಾಗಿರುತ್ತೆ. ಆಗ ರಾಮ ಇದೇ ಅಗ್ನಿತೀರ್ಥ ಸಮುದ್ರದ ಬಳಿ ಕೂತು ಮಣ್ಣಿನಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಅದಕ್ಕೆ ಪೂಜೆನ ಮಾಡ್ತಾರೆ. ಇದೇ ಕಾರಣಕ್ಕೆ ಈಗಲೂ ಭಕ್ತಾದಿಗಳು ರಾಮೇಶ್ವರಂಗೆ ಹೋಗೋರು ಅಗ್ನಿತೀರ್ಥದಲ್ಲಿ ಒಂದ್ಸಲಿ ಸ್ನಾನ ಮಾಡಿ ಮರಳಿನಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಅದ್ರ ಮುಂದೆ ತಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊತಾರೆ. ಸೊ ಅದೆಲ್ಲ ನೆರವೇರುತ್ತೆ ಅನ್ನೋದು ಇಲ್ಲಿನವರ ನಂಬಿಕೆ. ರಾಮೇಶ್ವರಂ ದೇವಸ್ಥಾನದಲ್ಲಿ 22 ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡ್ಬೋದು. ಅದಕ್ಕೆ ನೀವು ನಾರ್ತ್ ಗೇಟ್ ಇಂದ ಎಂಟ್ರಿ ತಗೋಬೇಕು. ನೀವೇನಾದ್ರೂ ರಾಮೇಶ್ವರಂ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ನಿಮಗೆ ಡೌಟ್ಸ್ ಅಥವಾ ಕ್ವಶನ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.